ನೀವು ಮಕರ ರಾಶಿಯವರಾಗಿದ್ದರೆ ನಿಮ್ಮ 5 ಸಮಸ್ಯೆಗಳಿಗೆ ಒಂದು ಸಿಂಪಲ್ ಪರಿಹಾರವನ್ನು ತಿಳಿಸ್ತೇನೆ ನಾನು. ಬಹಳ ಶಕ್ತಿಯುತವಾದಂತಹ ಪರಿಹಾರ, ಬಟ್ ಬಹಳ ಸಿಂಪಲ್ ಆಗಿ ಈಸಿಯಾಗಿ ಮಾಡಿಕೊಳ್ಬಹುದಾದ ಒಂದು ಪರಿಹಾರವನ್ನು ತಿಳಿಸ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ ಇದು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬಿಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬಿಡಿ. ಅಷ್ಟೇ ಅಲ್ಲ, ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬಿಡಿ. ಏನಾದ್ರು ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಸೆಕ್ಷನ್ ಇದೆ, ಕಮೆಂಟ್ ಮಾಡಿ. ಖಂಡಿತ ನನ್ನ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ, ಅಪ್ರೂವ್ದಲ್ಲಿ ರಿಪ್ಲೈ ಸಹ ಮಾಡ್ತಾ ಇರ್ತಾನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು ಮಕರ ರಾಶಿಯವರಾಗಿದ್ದು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ವಿರೋಧಿಗಳ ಪ್ರಭಾವ ಏನಾದ್ರು ಜಾಸ್ತಿ ಆಗ್ಬಿಟ್ಟು, ಅಂದರೆ ನಿಮ್ಮನ್ನು ವಿರೋಧಿಸುವವರು. ನೀವು ಉದ್ಯೋಗ ಅಂದರೆ ನೀವು ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ತುಂಬ ಶತ್ರುಗಳು, ತುಂಬ ಜನ ಕಾಟ ಕೊಡ್ತಾ ಇದ್ದಾರೆ ಅಂತ. ಬರೀ ಉದ್ಯೋಗ ಅಂತ ಅಷ್ಟೇ ಅಲ್ಲ, ನೀವು ಬಿಸ್ನೆಸ್ ಮಾಡ್ತಾ ಇರ್ಬೋದು, ನಿಮ್ಮ ಅಂಗಡಿಗಳಲ್ಲಾಗಿರ್ಬೋದು, ನಿಮ್ಮ ವ್ಯಾಪಾರ ಕ್ಷೇತ್ರಗಳಾಗಿರ್ಬೋದು, ಯಾರೋ ಬಂದು ರೆಗ್ಯುಲರ್ ಆಗಿ ಕಾಟ ಕೊಡ್ತಾನೆ ಇದ್ದಾರೆ, ತೊಂದರೆ ಕೊಡ್ತಾನೆ ಇದ್ದಾರೆ ಅಂತಂದಾಗ ಇಲ್ಲೇನಾಗ್ಬಿಡುತ್ತೆ, ಅವ್ರನ್ನ ಎದುರಿಸುವುದು ಮಕರ ರಾಶಿಯವರಿಗೆ ಸಾಮಾನ್ಯವಾಗಿ ಕಷ್ಟ ಆಗ್ಬಿಡುತ್ತೆ. ಆದರೆ ಈಗ ಹಂಗಲ್ಲ. ಒಂದು ವಿಶೇಷವಾದ ದೇವಿಯ ಆರಾಧನೆ ಇದೆ. ಈಗ ಗುರುಬಲ ನಡೀತಾ ಇದೆ. ನಿಮಗೆ ಗುರುಬಲ ನಡೀತಾ ಇರೋದ್ರಿಂದಾಗಿ ಇನ್ನು 1 ವರ್ಷಗಳ ಕಾಲ ಗುರುಬಲ ಇರೋದ್ರಿಂದ ಇದು ಸರಿಯಾದ ಸಮಯ. ಈ ಸಮಯದಲ್ಲೇನಾದರೂ ನೀವು ಮಕರ ರಾಶಿಯವರು ವಿಶೇಷವಾಗಿ ಬಗಲಾಮುಖಿ ದೇವಿಯ ಆರಾಧನೆಯನ್ನು ಮಾಡಿಬಿಟ್ರಿ ಅಂದರೆ ನಿಮ್ಮ ಎಲ್ಲ ವಿರೋಧಿಗಳು ಶಮನ ಆಗ್ತಾರೆ. ಅಂದರೆ ಅವರ ಕಾಟ ಕಡಿಮೆ ಆಗಿಬಿಡುತ್ತೆ, ನಿವಾರಣೆನೇ ಆಗಿಬಿಡುತ್ತೆ. ಯಾರು ನಿಮಗೆ ಜಾಬ್ನಲ್ಲಾಗಿರ್ಬಹುದು, ವ್ಯಾಪಾರ ವ್ಯವಹಾರಗಳಾಗಿರ್ಬಹುದು, ದಿನನಿತ್ಯ ಜೀವನದಲ್ಲಾಗಿರಬಹುದು, ಅಥವಾ ನಿಮಗೆ ತೊಂದರೆ ಕೊಡ್ತಾ ಇರ್ತಾರೆ ರೆಗ್ಯುಲರ್ ಆಗಿ, ಅಯ್ಯೋ ನಂಗೆ ಅವರೊಬ್ಬರಿಂದಾಗಿ ನಾನು ಇಡೀ ಮೂಡ್ ಆಫ್ ಆಗಿಬಿಡುತ್ತೆ, ನಂಗೆ ಇಡೀ ಇದೆಲ್ಲ ಲಾಸು, ಟೆನ್ಷನ್ನು, ಅದು ಏನು ತೊಂದರೆ ಕೊಡ್ತಾರಪ್ಪ ಅಂಥೇಳಿ ಈ ತರಹದ ಯಾವುದೇ ಸಮಸ್ಯೆ ಕೊಡ್ತಾ ಇದ್ರು ಕೂಡ ಪರಿಹಾರ ಆಗುತ್ತೆ. ಬಹಳ ಮೊದಲನೇದಾಗಿ ಏನು ಆರಾಧನೆ ಮಾಡಬೇಕು? ಬಗಲಾಮುಖಿ ಆರಾಧನೆ ಮಾಡಬೇಕು. ಇನ್ನೂ ಇದೆ, ಹಲವಾರು ವಿಚಾರಗಳಿದೆ. ಆರ್ಥಿಕ ನಷ್ಟ, ಮೇಲಿಂದ ಮೇಲೆ ಆರ್ಥಿಕ ನಷ್ಟ ಆಗ್ತಾ ಇದೆ ಅಂತ ಆದರೆ ಅದು ಈಗಂತೂ ನಿಮಗೆ ಗುರುಬಲ ಹೇಗೆ ವ್ಯಯಾಧಿಪತಿಯಾದ ಗುರು ಸಪ್ತಮದಲ್ಲಿ ಅಂತ, 12ನೇ ಮನೆಯ ಅಧಿಪತಿಯಾದ ಗುರು 7ನೇ ಮನೆಯಲ್ಲಿ ಗುರುಬಲ ಬಂದರೆ ಸ್ವಲ್ಪ ನಷ್ಟ ಇರ್ತದೆ, ಕಳೆದುಕೊಳ್ಳುವಿಕೆ ಇರ್ತದೆ. ಸೊ ಅದರಿಂದ ಯಾವುದೇ ಕಾರಣದಿಂದ ನಿಮಗೆ ನಷ್ಟ ಆಗ್ತಾ ಇದೆ. ಈಗ ಸ್ಯಾಲ್ರಿ ಲಾಸ್ ಆಯಿತು, ಟಾರ್ಗೆಟ್ ಮಾಡೋಕ್ಕಾಗಲಿಲ್ಲ, ಲಾಸ್ ಆಯಿತು, ಅಥವಾ ಸ್ಯಾಲ್ರಿ ಬಂದು ದುಡ್ಡೇನೆ ಲಾಸ್ ಆಯಿತು, ಬೇರೆ ಕಡೆ ಎಲ್ಲೋ ಇನ್ವೆಸ್ಟ್ ಮಾಡಿದೆ ಹೋಯಿತು, ಅಥವಾ ಬಿಸ್ನೆಸ್ ಮಾಡಿದೆ ಲಾಸ್ ಆಯಿತು, ಅಥವಾ ಎಲ್ಲೋ ಬಂದಂಥ ಹಣ, ನನ್ನ ಹಣ ನಾನು ಇಟ್ಟೆ, ಅದು ಬೇರೆ ಏನಕ್ಕೋ ಕೊಡೋಕೆ ಹೋದೆ, ಲಾಸ್ ಆಯಿತು. ಈ ಥರ ಆರ್ಥಿಕ ನಷ್ಟ ಇದೆಯಲ್ಲ, ಇದರಿಂದ ನಿಮಗೆ ರಕ್ಷಣೆ ಸಿಗಬೇಕು ಅಂದರೆ ಬಗಲಾಮುಖಿ ಆರಾಧನೆಯನ್ನು ಮಾಡಬಹುದು. ಇನ್ನು 3ನೇದಾಗಿ ನ್ಯಾಯಾಲಯ ಮತ್ತು ಸರ್ಕಾರಿ ಕೆಲಸಗಳು. ಗೌರ್ಮೆಂಟ್ ಕೆಲಸಗಳು ಅಂದ್ರೇನು ಈಸಿನಾ? ತುಂಬ ಕಷ್ಟ ಗೌರ್ಮೆಂಟ್ ಕೆಲಸಗಳು. ನೀವು ಗೌರ್ಮೆಂಟ್ ಜಾಬ್ ಹುಡ್ಕೊಂಡು ಹೋದ್ರೂ ಕಷ್ಟನೇ, ಅಥವಾ ಗೌರ್ಮೆಂಟಲ್ಲಿ ನಿಮ್ದೇನೋ ಒಂದು ಕೆಲಸ ಆಗಬೇಕು, ಯಾವುದೋ ಫೈಲ್ ಮೂವ್ ಆಗಬೇಕು, ಯಾವುದೋ ಪರ್ಮಿಷನ್ ಲೆಟರ್ ಸಿಗಬೇಕು, ಮತ್ತೊಂದೇನೋ ಸ್ಯಾಂಕ್ಷನ್ ಆಗಬೇಕು, ಏನೇ ಆಗಬೇಕು ಅಂದ್ರೂ ಕಷ್ಟನೇ. ನ್ಯಾಯಾಲಯದಲ್ಲಿ, ಕೋರ್ಟ್ ಕಚೇರಿಗಳಲ್ಲಿ ಜಯ ಸಿಗಬೇಕು ಅಂದ್ರೂ ಕಷ್ಟನೇ, ಎಷ್ಟೇ ಸತ್ಯ ನಿಮ್ಮ ಕಡೆ ಇದ್ರೂ ಸಹ. ಸೊ ನ್ಯಾಯಾಲಯದಲ್ಲಿ ಜಯ ಸಿಗಬೇಕು ಅಂದರೆ, ಅಥವಾ ಯಾವುದೇ ಸರ್ಕಾರದ ಕೆಲಸಗಳು ನಿಮ್ಮದು ಆಗಬೇಕು ಅಂತಾದರೆ ಬಗಲಾಮುಖಿ ಆರಾಧನೆಯನ್ನು ಮಾಡಬೇಕು. ಮಕರ ರಾಶಿಯವರು ಖಂಡಿತವಾಗಿ ಅನುಕೂಲವಾಗ್ತದೆ. ಅಷ್ಟೇ ಅಲ್ಲ, ಶತ್ರುಗಳು ಮತ್ತು ಕುತಂತ್ರ ಸ್ತಂಭನ ಅಂತೀವಿ. ಸ್ತಂಭನ ಅಂದರೆ ಆ ಶತ್ರುಗಳು ನಿಮ್ಮ ಮೇಲೆ ಏನೇ ಮಾಡ್ಲಿಕ್ಕೆ ಹೋದರೂ ಕೂಡ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ನಿಮ್ಮನ್ನು ಟಚ್ಚೇ ಮಾಡೋಕ್ಕಾಗಲ್ಲ ಅವರಿಗೆ. ಆ ಥರದ ಒಂದು ವಿಶೇಷವಾದ ಶಕ್ತಿ. ಅದರಲ್ಲೂ ಗಮನಿಸಿ, ಮಕರ ರಾಶಿಯವ್ರು ನೀವು ನೋಡಿರ್ಬೋದು, ನಿಮಗೆ ಸೀಕ್ರೆಟ್ ಶತ್ರುಗಳು ಅಂತ ಕೆಲವಿಷ್ಟು ಜನ ಇರ್ತಾರೆ. ನಿಮಗೆ ಯಾರು ತೊಂದರೆ ಕೊಟ್ಟರು ಅಂತ ಗೊತ್ತಿಲ್ಲ ಗುರುಗಳೇ, ಏನು ನಂಗೆ ಸಿಗಬೇಕು ಅವ್ರು ಯಾರು ಅಂತ ನಾನು ತೋರಿಸ್ಬಿಡ್ತೀನಿ, ನಾನು ಏನು ತೊಂದರೆ ಕೊಡ್ತಾರ್ರಿ, ನಾನು ಏನು ಈಗ ಯಾರು ಅಂತ ಗೊತ್ತಾದ್ರೂ ಏನು ಮಾಡ್ಬೋದು, ಯಾರು ಅಂತಲೇ ಗೊತ್ತಿಲ್ಲ, ತುಂಬ ತೊಂದರೆ ಕೊಡ್ತಾ ಇದ್ದಾರೆ, ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ, ಕೆಲಸಗಳೆಲ್ಲ ಹಾಳು ಮಾಡ್ತಿದ್ದಾರೆ, ಏನೇನೋ ಮಾಡಿಸಾಕ್ತಾ ಇದ್ದಾರೆ, ಮಾಟಮಂತ್ರ ಮಾಡಿಸಿದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ, ನನ್ನ ಬಗ್ಗೆ ಆರೋಪಗಳು ಹೇಳ್ತಾ ಇದ್ದಾರೆ, ಅಥವಾ ನಂದೆಲ್ಲ ಕೆಲಸ ಹಾಳಾಗೋ ಥರ ಮಾಡ್ತಿದ್ದಾರೆ, ಯಾರು ಅಂತ ಗೊತ್ತಿಲ್ಲ. ಒಂದು ಪ್ರಶ್ನಾರ್ಥಕ ಚಿಹ್ನೆ ಇರುತ್ತೆ ನೀವು ಮಕರ ರಾಶಿಯವರು ಗುಪ್ತ ಶತ್ರುಗಳ ಬಗ್ಗೆ. ಸೊ ಆ ಥರ ಗುಪ್ತ ಶತ್ರುಗಳು ಎಕ್ಸ್ಪೋಸ್ ಆಗಬೇಕು, ಯಾರು ನಿಜವಾದ ಶತ್ರು ನಿಮಗೆ ಗೊತ್ತಾಗಬೇಕು ಅಂತಾದರೆ ಖಂಡಿತವಾಗಿ ನಾನು ಹೇಳ್ತೀನಿ ಬಗಲಾಮುಖಿ ಆರಾಧನೆ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, ನಿಮ್ಮ ಗುಪ್ತ ಶತ್ರುಗಳಿರಲಿ, ಗೊತ್ತಿರುವ ಶತ್ರುಗಳೇ, ಇವ್ರು ನಿಮ್ಮ ಶತ್ರು ಅಂತ ಗೊತ್ತು, ಏನೋ ಕುತಂತ್ರ ಮಾಡ್ತಾರೆ ಇವರು ನಿಮ್ಮನ್ನು ನಾಳು ಮಾಡೋಕ್ಕೆ, ನಿಮಗೆ ನಷ್ಟ ಕೊಡೋಕ್ಕೆ ಅಂತ ಗೊತ್ತಿದ್ರೂ ಸಹ ಅವರ ಕುತಂತ್ರಗಳೇ ಸ್ತಂಭನ ಆಗಬೇಕು ಅಂತಾದರೆ ಬಗಲಾಮುಖಿ ಆರಾಧನೆ ಮಾಡಬೇಕು. ಅವ್ರು ನಿಮಗೆ ಏನೇ ತೊಂದರೆ ಕೊಟ್ಟರು ನಿಮಗೆ ತಾಗಬಾರದು ಅಂತಾದರೆ ಬಗಲಾಮುಖಿ ಆರಾಧನೆ ಮಾಡಬೇಕು. ಇನ್ನು 5ನೇದಾಗಿ ಸ್ಥಿರತೆ, ಗೌರವ ಮತ್ತು ಪ್ರಗತಿ. ನಿಮಗೆ ಸ್ಥಿರತೆ ಬೇಕು, ಒಳ್ಳೆಯ ಅಭಿವೃದ್ಧಿ ಬಂತು, ಇದು ಸ್ಥಿರವಾಗಿರಬೇಕು ಅಭಿವೃದ್ಧಿ, ಗೌರವ ಕೊಡಬೇಕು ಜನ ನಿಮ್ಮನ್ನು.
ಅದೇ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು, ಇನ್ನೂ ಮೇಲೆ ಅಭಿವೃದ್ಧಿ ಆಗ್ತಾ ಹೋಗಬೇಕು. ಅದಾಗಬೇಕು ಅಂದರೆ ಬಗಲಾಮುಖಿ ಆರಾಧನೆ. ಯಾವ ಮಕರ ರಾಶಿಯವರು ಬಗಲಾಮುಖಿ ಆರಾಧನೆ ಮಾಡ್ತಾರೋ ಅವರಿಗೆ ಆರ್ಥಿಕ ಸ್ಥಿರತೆಯೂ ಇರ್ತದೆ, ಗೌರವವೂ ವೃದ್ಧಿ ಆಗುತ್ತೆ, ಅಭಿವೃದ್ಧಿ ಇನ್ನು ಮುಂದಿನ ಅಭಿವೃದ್ಧಿ ಕೂಡ ಸಿಗುತ್ತೆ. ಇದಿಷ್ಟು ಸಹ ಸಿಗುತ್ತೆ ಮಕರ ರಾಶಿಯವರಿಗೆ ಅಂತ ಆದರೆ ವಿಶೇಷವಾಗಿ ಬಗಲಾಮುಖಿ ಆರಾಧನೆ ಮಾಡಬೇಕು. ಅದು ಹೇಗೆ ಮಾಡಬೇಕು ಅದನ್ನು ಕೂಡ ಹೇಳ್ತೇನೆ. ಬಗಲಾಮುಖಿ ಆರಾಧನೆ ಮಾಡಲಿಕ್ಕೆ ನಿಮಗೆ ಪ್ರಮುಖವಾಗಿ 4 ದ್ರವ್ಯಗಳು ಬೇಕು. 4 ದ್ರವ್ಯಗಳು ನಿಮ್ಮಲ್ಲಿದ್ದರೆ ಖಂಡಿತವಾಗಿ ನೀವು ಬಗಲಾಮುಖಿ ಆರಾಧನೆ ಮಾಡಬಹುದು. ಆ 4 ದ್ರವ್ಯಗಳಾದಂದರೆ, ಒಂದು ವೀಳ್ಯದೆಲೆ ಚೆನ್ನಾಗಿರಬೇಕು, ಯಾವುದು ಗಾಯ ಕಲೆ ಇತ್ಯಾದಿಗಳಾಗದೇ ಇರತಕ್ಕಂಥ ಚೆನ್ನಾಗಿರುವ ವೀಳ್ಯದೆಲೆ 2, ಆಮೇಲೆ ಕುಂಕುಮ, ಒರಿಜಿನಲ್ ಕುಂಕುಮ ಗೊತ್ತಾಯ್ತಲ್ವ, ಒಳ್ಳೆಯ ಒರಿಜಿನಲ್ ಕುಂಕುಮ ಒಂದು ಸ್ವಲ್ಪ, ನಂತರ ಒಂದು ಲಿಂಬೆ ಹಣ್ಣು ಹಾಗೂ ಕೆಂಪು ಬಣ್ಣದ ಹೂವು. ಇದು 4 ನಿಮಗೆ ಬೇಕು. ಈ 4 ವಸ್ತುಗಳನ್ನು ನೀವು ಸಂಗ್ರಹಣೆ ಮಾಡಿಕೊಂಡು ಅಮಾವಾಸ್ಯೆಗಳಲ್ಲಿ ಅಥವಾ ವಾರದಲ್ಲಿ ಸೋಮವಾರ ಅಥವಾ ಅಮಾವಾಸ್ಯೆ, ಸೋಮವಾರವೇ ಅಮಾವಾಸ್ಯೆ ಬಂದಾಗಂತೂ ತುಂಬ ಒಳ್ಳೆಯದು, ಇಲ್ಲ ಪ್ರತಿ ಸೋಮವಾರ ಅಥವಾ ಪ್ರತಿ ಅಮಾವಾಸ್ಯೆ ತಿಂಗಳಿಗೊಮ್ಮೆ ಈ ವಿಡಿಯೋ ಎಂಡಲ್ಲಿ ನಾನು ಹೇಳ್ತಕ್ಕಂತಹ ಮಂತ್ರ ಸ್ತೋತ್ರ ಏನಿದೆ ಅದನ್ನು ಕೇಳಿಸ್ಕೊಂಡು ಆ ವಿಡಿಯೋದಲ್ಲೇ ಇಟ್ಕೊಂಡು ದೇವ್ರ ಮೇಲೆ ಜಾಗಲಿ ಮಾಡಿ ಒಂದು ಪ್ಲೇಟ್ ಮೇಲೆ ವಿಡಿಯೋದಲ್ಲೇ ಇಟ್ಕೊಂಡು ಅದರ ಮೇಲೆ ಒಂದು ಲಿಂಬೆಹಣ್ಣು ಇಟ್ಕೊಂಡು ಈ ಕುಂಕುಮ ಈ ಒಂದು ಮಂತ್ರನ ಹೇಳ್ತಿಲ್ಲ ಅದರಲ್ಲಿ ಅದಕ್ಕೆ ಅರ್ಚನೆ ಮಾಡಬೇಕು. ಆ ಲಿಂಬೆಹಣ್ಣು ಮೇಲೆ ಜೊತೆಗೆ ಕೆಂಪು ಹೂವುಗಳನ್ನು ಇಡಬೇಕು, ಅದಕ್ಕೆ ಬಗಲಾಮುಖಿಯನ್ನು ಆರಾಧನೆ ಮಾಡಿಕೊಳ್ಬೇಕು. ಮುಗಿದ ನಂತರ ಆ ಕುಂಕುಮವನ್ನು ಹಣೆಗಿಟ್ಕೋಬೇಕು. ಆ ಕೆಂಪು ಹೂಗಳನ್ನು ಹಿಂಗೆ ಮೂಸಿಬಿಟ್ಟು ಪಕ್ಕದಲ್ಲಿ ಹಾಕಿ ಕೈ ತೊಳ್ಕೊಂಬಿಟ್ರೆ ಆಯಿತು. ಆ ಲಿಂಬೆಹಣ್ಣು ನೆಕ್ಸ್ಟ್ ಅಮಾವಾಸ್ಯೆ ತನಕ ಹಾಗೆಯೇ ಇರಬೇಕು. ನೆಕ್ಸ್ಟ್ ಅಮಾವಾಸ್ಯೆಯಲ್ಲಿ ಬಿಡಿದೆಲ್ಲ ಒಣಗೋಗಿ ಇದಾಗ್ಬಿಟ್ಟಿರುತ್ತೆ, ಹಾಗೂ ಆ ಲಿಂಬೆಹಣ್ಣು ಸ್ವಲ್ಪ ಬಾಡಿರುತ್ತೆ. ಅದನ್ನು ತೊಗೊಂಡೋಗಿ ಎಲ್ಲರೂ ಹರಿಯುವ ನೀರಿನಲ್ಲಿ ಅಥವಾ ಯಾವುದಾದ್ರು ಅರಳಿ ಮರದ ಕೆಳಗಡೆ ಹಾಕ್ಬಿಟ್ಟು ಮತ್ತೆ ನೆಕ್ಸ್ಟ್ ಅಮಾವಾಸ್ಯೆಗೆ ಮತ್ತೆ ಫ್ರೆಶ್ ಆಗಿ ತಂದಿಟ್ಕೊಳ್ಬೇಕು. ಈ ಥರ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಪ್ರತಿ ಸೋಮವಾರ ಕಡ್ಡಾಯವಾಗಿ ನಾನು ಈ ವಿಡಿಯೋ ಎಂಡಲ್ಲಿ ಹೇಳ್ತಕ್ಕಂಥ ಸ್ತೋತ್ರವನ್ನು ಮಿನಿಮಮ್ ನನ್ನ ಪ್ರಕಾರ ಒಂದು 8 ಬಾರಿ ಯಾರು ಕೇಳಿಸ್ಕೊಳ್ತಕ್ಕಂಥದ್ದು ತುಂಬ ಅನುಕೂಲ ಗೊತ್ತಾಯ್ತಲ್ವ, ತುಂಬ ಪವರ್ಫುಲ್ ಆಗಿರ್ತದೆ. 4 ದ್ರವ್ಯಗಳು. ಆಮೇಲೆ ಸೋಮವಾರ ಅಮಾವಾಸ್ಯೆ ಬಹಳ ವಿಶೇಷ. ಅದಕ್ಕೋಸ್ಕರ ಈ ಬಾರಿ ಅಧಿಕ ಮಾಸದ ಅಮಾವಾಸ್ಯೆ ಇದೆಯಲ್ಲ ಅದು ಬಹಳ ಪವರ್ಫುಲ್ ಆಗಿದೆ. ಈ ಬಾರಿ ಜೂನ್ 15ನೇ ತಾರೀಕು ಅಧಿಕ ಮಾಸದ ಅಮಾವಾಸ್ಯೆ ಅನ್ಬೋದು. ಈ ಅಧಿಕ ಮಾಸದ ಅಮಾವಾಸ್ಯೆ ಸೋಮವಾರದ ದಿವಸ ಬಂದಿದೆ. ಸೋಮವತಿ ಅಂತ ಕರೀತಾರೆ. ಈ ಅಮಾವಾಸ್ಯೆ ಸೋಮವಾರ ಅಧಿಕ ಮಾಸದ ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಸೋಮವಾರ ಜೂನ್ 15ನೇ ತಾರೀಕು ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ಪವರ್ಫುಲ್ ಆದ ಬಗಲಾಮುಖಿ ಹೋಮವನ್ನೇ ಮಾಡ್ತಾ ಇದ್ದೇವೆ. ಬಗಲಾಮುಖಿ ಹೋಮವನ್ನು ಮಾಡಿ ವಿಶೇಷವಾದಂಥ ಬ್ರೇಸ್ಲೆಟ್ ಅನ್ನು ಧಾರಣೆ ಮಾಡಿಕೊಂಡಿದ್ದ ಕೈಯಲ್ಲಿ ಇದೇ ಬ್ರೇಸ್ಲೆಟ್ ಅನ್ನು ಕೊಡ್ತಾ ಇದ್ದೇವೆ. ಸೊ ಇದರಲ್ಲಿ 4 ವಿಶೇಷವಾಗಿರತಕ್ಕಂಥ ಉಪರತ್ನಗಳಿದೆ. ಅದರಲ್ಲೂ ವಿಶೇಷವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥದ್ದು ಕೃಷ್ಣವೀಟಿಕಾ ರತ್ನ ಇದೆ, ಜೊತೆಗೆ ವ್ಯಾಘ್ರನೇತ್ರ ರತ್ನ ಇದೆ, ಜ್ವಾಲಾಮುಖಿ ರತ್ನಗಳಿದೆ, ಜೊತೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಅಮ್ಮನವರ ಶಕ್ತಿಯನ್ನು ಸದಾ ನಿಮ್ಮಲ್ಲಿ ಇಟ್ಟು ಮನಸ್ಸನ್ನು ಶಾಂತವಾಗಿರ್ತಕ್ಕಂಥ ಒಂದು ವಿಶೇಷವಾದ ಧವಳ ರತ್ನ ಇದೆ. ಸೊ ಧವಳರತ್ನ ಅಮ್ಮನವರ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ನಿಮಗೆ ತಲುಪಿಸುವಂಥದ್ದು, ಅಂದರೆ ತನ್ನಲ್ಲಿಟ್ಕೊಂಡು ನಿಮಗೆ ತಲುಪಿಸುವಂತಹ ಒಂದು ಕಾರ್ಯವನ್ನು ಮಾಡುತ್ತೆ. ಈ ಅದ್ಭುತವಾದ ಬಗಲಾಮುಖಿ ರಕ್ಷಾ ಕವಚವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳು ಕೊಡ್ತಾ ಇದ್ದೇವೆ. ಇದನ್ನು ಬಗಲಾಮುಖಿ ಹೋಮದಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಇದರಲ್ಲಿ 4 ವಿಧದ ವಿಶೇಷವಾದ ಉಪರತ್ನಗಳಿದೆ, ಇದನ್ನು ಗಮನಿಸಬೇಕು. ಇದನ್ನು ಬಗಲಾಮುಖಿ ಹೋಮ ಅಷ್ಟೇ ಅಲ್ಲ, ರಾಕ್ಷೋಘ್ನ ಹೋಮದಲ್ಲೂ ಇದನ್ನು ಅಭಿಮಂತ್ರಣೆ ಮಾಡ್ತಿದೆ. ಯಾಕೆಂದರೆ ಈ ವ್ಯಾಘ್ರನೇತ್ರ ರತ್ನ ಹಾಗೂ ಜ್ವಾಲಾಮುಖಿ ರತ್ನ ಇದೆಯಲ್ಲ, ಈ 2 ರತ್ನಗಳು ಜೊತೆಗೆ ವಿಶೇಷವಾಗಿ ಕೃಷ್ಣವೀಟಿಕಾ ರತ್ನವು ಸಹ ಬಂತು. ಇದು ರಾಕ್ಷೋಘ್ನ ಹೋಮದಲ್ಲಿ ಎನರ್ಜೈಸ್ ಮಾಡಿದ್ರೆ ಅಮಾವಾಸ್ಯೆ ಸೋಮವಾರ ಅಮಾವಾಸ್ಯೆ ಸೋಮವತಿ ದಿವಸ, ಅದು ಅಧಿಕ ಮಾಸದ ಅಮಾವಾಸ್ಯೆ ಸೋಮವತಿಯ ದಿವಸ ರಾಕ್ಷೋಘ್ನ ಹೋಮ, ರಾಕ್ಷಸಾಂ ಘ್ನಂತೀತಿ ರಾಕ್ಷೋಘ್ನ, ಎಲ್ಲ ಕೆಟ್ಟ ಶಕ್ತಿಗಳು ಮಾಟಮಂತ್ರಗಳು ಕೆಟ್ಟ ಈ ರಾಕ್ಷಸರ ಸಂಹಾರ ಮಾಡತಕ್ಕಂಥ ಹೋಮ ಅದು. ಸೊ ಅಂಥ ಒಂದು ಅದ್ಭುತವಾದ ರಾಕ್ಷೋಘ್ನ ಹೋಮದಲ್ಲಿಯೂ ಸಹ ಈ ವಿಶೇಷವಾದಂತಹ ಒಂದು ಬ್ರಾಸ್ಲೆಟ್ ರಕ್ಷಾ ಕವಚ ಎನರ್ಜೈಸ್ ಆಗಲಿದೆ, ಕೈಯಲ್ಲಿ ಧಾರಣೆ ಮಾಡ್ಕೊಳ್ಳೋಕ್ಕೆ. ಇದ್ರ ಜೊತೆಗೆ
ಬಹಳ ಮುಖ್ಯವಾಗಿ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮದಲ್ಲಿ ಇದು ಎನರ್ಜೈಸ್ ಆಗಲಿದೆ. ಈ ಧವಳ ರತ್ನ ಇದೆಯಲ್ಲ, ಈ ಧವಳ ರತ್ನ ಅಮ್ಮನವರಿಗೆ ವಿಶೇಷವಾಗಿರತಕ್ಕಂಥ ಉಪರತ್ನ ಇದು. ಅದರಿಂದ ಬಕಳಾಮುಖಿ ಹೋಮದಲ್ಲೂ ಎನರ್ಜೈಸ್ ಆಗುತ್ತೆ, ಜೊತೆಗೆ ತ್ರೈಲೋಕ್ಯ ಮೋಹನಕರ ಗೌರಿ ಹೋಮದಲ್ಲೂ ಎನರ್ಜೈಸ್ ಆಗುತ್ತೆ. ಎಲ್ಲರನ್ನೂ ನಿಮ್ಮತ್ತ ಸೆಳೆಯುವ ಅದ್ಭುತ ಶಕ್ತಿಯನ್ನು ತ್ರೈಲೋಕ್ಯ ಮೋಹನಕರ ಗೌರಿ ಮಂತ್ರ ಖಂಡಿತವಾಗಿ ಕೊಡಲಿದೆ. ಅದ್ರ ಬಗ್ಗೆ ಸಹ ನಿಮಗೆ ತಿಳಿಸ್ತಾನೆ. ಇದ್ರ ಜೊತೆಗೆ ಸ್ವಯಂವರ ಪಾರ್ವತಿ, ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಯೋಜನೆ ಸಿಗಬೇಕು. ಇಷ್ಟೆಲ್ಲ ಪವರ್ಫುಲ್ ಆಗಿರತಕ್ಕಂಥ ಹೋಮಗಳು, ಗುರು ಶಾಂತಿ, ಶನಿ ಶಾಂತಿ, ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡಿ ಈ ವಿಶೇಷವಾದ ಬಗಳಾಮುಖಿ ರಕ್ಷಾ ಕವಚವನ್ನು ಪ್ರತಿಯೊಬ್ಬರಿಗೂ ಸಹ ನಿಮಗೆ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ, ಹೆಸರು ವಿಳಾಸ ಗೊತ್ತೇ ಇರುತ್ತೆ. ಸೊ ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಜೂನ್ 15 ತಾರೀಕು ಸೋಮವಾರ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಬಗಳಾಮುಖಿ ಹೋಮ, ರಾಕ್ಷೋಗ್ನ ಹೋಮ, ತ್ರೈಲೋಕ್ಯ ಮೋಹನಕರ ಗೌರಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳೆಲ್ಲದೂ ಸಹ ಲೈವಲ್ಲಿ ನೀವು ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ ಹಾಗೂ ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ವಿಶೇಷವಾದ ಬಗಳಾಮುಖಿ ರಕ್ಷಾ ಕವಚ ಬ್ರೇಸ್ಲೆಟ್ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳು ಕೊಡ್ತಾ ಇದ್ದೇವೆ. ಒಂದು ಸಂಕಲ್ಪ ಸೇವೆಗೆ ಒಂದು ಬ್ರೇಸ್ಲೆಟ್ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಸಹ ನಿಮ್ಮ ಬಲಗೈಯಲ್ಲೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಳಬಹುದಾಗಿರ್ತದೆ, ಅಥವಾ ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ಎಡಗೈಯಲ್ಲಿ ಕೂಡ ಇದನ್ನು ಧಾರಣೆ ಮಾಡ್ಕೊಳ್ಬೇಕಾಗಿರ್ತದೆ, ಮಾಡ್ಕೊಳ್ಬಹುದು. ಯಾವುದೇ ರೀತಿಯಾಗಿರತಕ್ಕಂತಹ ಈ ನಾನ್ ವೆಜ್ ತಿನ್ನಬಾರ್ದು ಅಂತಲೋ ಅಥವಾ ಮೈಲಿಗೆ ಆಗಬಾರ್ದು, ಇದೆಲ್ಲ ಯಾವುದೂ ಇಲ್ಲ. ಇದು ಉಪರತ್ನ ವಿಶೇಷ ದೇವತೆಗಳಿಗೆ ವಿಶೇಷ ಪರ್ವ ದಿನದಂದೇ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಬಹಳ ಈಸಿ ಆಯ್ತಲ್ವಾ. ಜೊತೆಗೆ ಇಡೀ ಹೋಮಗಳೆಲ್ಲ ಹೋಮಗಳನ್ನು ಲೈವ್ ನೋಡ್ಬೋದು. ಎಲ್ಲ ಹೋಮಗಳ ಪ್ರಸಾದ ಸ್ಪೀಡ್ ಪೋಸ್ಟಲ್ಲಿ ನಿಮಗೆ ಕಳಿಸ್ಕೊಡ್ತಾರೆ. ಯಾಕಂದರೆ ಸೋಮವಾರ ಹೋಮ ಆಗುತ್ತೆ ಅಂದರೆ ಮಂಗಳವಾರ ಅಥವಾ ಬುಧವಾರ ನಾವು ಸ್ಪೀಡ್ ಪೋಸ್ಟಲ್ಲಿ ಖಂಡಿತವಾಗಿ ಕಳಿಸ್ಕೊಡ್ತೇವೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಈ ವಿಶೇಷವಾದಂಥ ಬಗಳಾಮುಖಿ ಒಂದು ವಿಶೇಷವಾದ ಮಂತ್ರವನ್ನು ಈಗ ಮುಂದೆ ಹೇಳ್ತೇನೆ, ಅಥವಾ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಆ ಮಂತ್ರದ ಲಿಂಕನ್ನು ಖಂಡಿತವಾಗಿ ಕೊಡ್ತಾನೆ, ಅಲ್ಲಿ ಕೂಡ ನೀವು ಅದನ್ನು ನೋಡ್ಕೊಳ್ಬಹುದಾಗಿರ್ತದೆ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.